ನಾವು ಬೇಡಿದಂಥ ವರಗಳು ನಮಗೆ ಸಿಗಬೇಕು ಅಂತಂದರೆ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಆಚರಣೆ ಮಾಡಬೇಕಾಗತ್ತೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ಅಥವಾ ಹುಣ್ಣಿಮೆಗೂ ಮುಂಚೆ ಬರುವಂಥ ಶುಕ್ರವಾರ ದಿವಸ ಈ ವರಮಹಾಲಕ್ಷ್ಮಿ ವ್ರತವನ್ನು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಲಾಗತ್ತೆ. ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಒಂಥರ ಸಂಭ್ರಮ ಅಂತ ಹೇಳ್ಬೋದು. ಕೆಲವರು ತುಂಬಾ ಅದ್ಧೂರಿಯಾಗಿ ರೇಷ್ಮೆ ಸೀರೆ ಉಡಿಸಿ ಪೂಜೆಯನ್ನು ವ್ರತವನ್ನು ಮಾಡಿದ್ರೆ, ಇನ್ನು ಕೆಲವರು ಪದ್ಧತಿ ಇಲ್ಲದೆ ಇರೋರು ಕಳಸ ಸ್ಥಾಪನೆ ಮಾಡದೆ ಕೇವಲ ಫೋಟೋ ಇಟ್ಟು ಕೂಡ ಪೂಜೆ ಮಾಡ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ವರಮಹಾಲಕ್ಷ್ಮಿ ವ್ರತದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ತುಂಬಾ ಉಪಯೋಗ ಆಗ್ಬೋದು ಈ ವಿಡಿಯೋ ಅಂತ ಭಾವಿಸಿದ್ದೀನಿ. ಹಾಗಾದರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಈ ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಕಳಸ ಸ್ಥಾಪನೆ ಮಾಡಿ ಸಿಂಪಲ್ಲಾಗಿ ಯಾವ ರೀತಿ ಪೂಜೆ ಮಾಡ್ಬೋದು ಅಂತಲೂ ಕೂಡ ತಿಳ್ಕೊಳ್ಳೋಣ. ಅದರ ಜೊತೆ ಇನ್ನು ಕೆಲವರಿಗೆ ಪದ್ಧತಿ ಇರೋದಿಲ್ಲ ಅಂಥವರು ಕಳಸ ಸ್ಥಾಪನೆ ಮಾಡದೇ ಕೂಡ ಯಾವ ರೀತಿ ಪೂಜೆ ಮಾಡಬೇಕು ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇದ್ದರೆ ಫೋಟೋನ ನೀಟಾಗಿ ಒರೆಸಿ ಕೆನ್ನೆಗೆ ಅರಿಶಿನವನ್ನು ಇಟ್ಟು ಹಣೆಗೆ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ಕೊಳ್ಳಿ. ಅನಂತರ ಲಕ್ಷ್ಮಿಗೆ ಪ್ರಿಯವಾದಂಥ ಮಲ್ಲಿಗೆ ಅಥವಾ ಕಮಲದ ಹೂವಿನಿಂದ ಅಲಂಕಾರವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಶುಚಿ ಶುಭ್ರತೆ ತುಂಬಾ ಮುಖ್ಯ. ಹಾಗಾಗಿ ಲಕ್ಷ್ಮೀ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ, ಸಾಧ್ಯವಾದರೆ ಮನೆ ಒರೆಸುವಂಥ ನೀರಿಗೆ ಸ್ವಲ್ಪ ಅರಿಶಿನ, ಉಪ್ಪು, ಗಂಗಾಜಲ ಅಥವಾ ಗೋಮೂತ್ರವನ್ನು ಹಾಕಿ ಮನೆಯನ್ನು ಒರೆಸಿ ಶುದ್ಧ ಮಾಡಿಕೊಂಡು ಅನಂತರ ನೀವು ಪೂಜೆಗೆ ತಯಾರು ಮಾಡ್ಕೋಬೇಕಾಗತ್ತೆ. ಹೊಸ್ತಿಲು ಪೂಜೆ, ತುಳಸಿ ಪೂಜೆಯನ್ನು ಮುಗಿಸಿ ಅನಂತರ ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ. ಲಕ್ಷ್ಮೀ ಫೋಟೋಗೆ ಅಲಂಕಾರ ಆದ ನಂತರ 2 ದೀಪಗಳನ್ನು ಇಟ್ಕೊಂಡು ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪವನ್ನು ಹಚ್ಚಿ ಅನಂತರ ಕಳಸ ಸ್ಥಾಪನೆಯನ್ನು ಮಾಡಬೇಕು. ಕಳಸ ಸ್ಥಾಪನೆ ಮಾಡೋದಕ್ಕೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಆ ರಂಗೋಲಿಯ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಅನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅಂತ ಬರ್ಕೋಬೇಕು. ಅಕ್ಕಿಯನ್ನೇ ಎಷ್ಟು ಹಾಕಬೇಕು ಅಂದರೆ 3 ಅಳತೆಯ ಅಕ್ಕಿಯನ್ನು ಹಾಕಬೇಕಾಗುತ್ತೆ. 3 ಬೊಗಸೆಯಷ್ಟು ಅಕ್ಕಿಯನ್ನು ಹಾಕಿ ಅನಂತರ ಅದರ ಮೇಲೆ ಓಂ ಶ್ರೀ ಸ್ವಸ್ತಿಕನ್ನು ಬರೆದು ಅದ್ರ ಮೇಲೂ ಕೂಡ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಅನಂತರ ನೀವು ಒಂದು ಹೂವನ್ನು ಇಟ್ಟು ಕಳಸದ ಚೊಂಬನ್ನು ಆ ಒಂದು ಅಕ್ಕಿಯ ಮೇಲೆ ಇಡಬೇಕಾಗತ್ತೆ. ನೀವು ಸೀರೆ ಉಡಿಸೋದಾದರೆ ಸ್ವಲ್ಪ ದೊಡ್ಡದು ಅಂದರೆ ಬಿಂದಿಗೆಯನ್ನು ಇಡಿ, ಅಥವಾ ಬರೀ ನಾವು ತೆಂಗಿನಕಾಯಿ ಇಟ್ಟು ಅಥವಾ ಮುಖವಾಡ ಹಾಕಿ ಚಿಕ್ಕದಾಗಿ ಕಳಸ ಸ್ಥಾಪನೆ ಮಾಡ್ತೀವಿ ಅಂತ ಅನ್ನೋರು ಚಿಕ್ಕ ಕಳಸವನ್ನೇ ಇಡ್ಬೋದು. ಬೆಳ್ಳಿದಾಗಲಿ, ಹಿತ್ತಾಳೆದಾಗಲಿ, ತಾಮ್ರದಾಗಲಿ ಚೊಂಬನ್ನು ಬಳಸಿ. ಆದಷ್ಟು ಸ್ಟೀಲನ್ನು ಬಳಸೋದಕ್ಕೆ ಹೋಗಬೇಡಿ. ಕಳಸದ ಒಳಗಡೆ ಶುದ್ಧವಾಗಿರುವಂತಹ ನೀರು ಹಾಕಿ ಅರ್ಶಿನ, ಕುಂಕುಮ, ಅಕ್ಷತೆ, ಚಂದ್ರ ಈ ರೀತಿ ಸುಗಂಧ ಭರಿತವಾದಂಥ ಮಂಗಳ ದ್ರವ್ಯವನ್ನು ಹಾಕಿ ಒಂದು ನಾಣ್ಯವನ್ನು ಹಾಕಬೇಕು. ಅದು ಬೆಳ್ಳಿದಾಗಲಿ ಅಥವಾ ₹1, ₹2 ಕಾಯಿನ್ ಆದರೂ ಪರವಾಗಿಲ್ಲ. ಒಂದು ಹೂವನ್ನು ಕೂಡ ಆ ಒಂದು ನೀರಲ್ಲಿ ಹಾಕಿ ಆ ನೀರನ್ನು ಅದ್ಕೊಂಡು ಎಲ್ಲದಕ್ಕೂ ಕೂಡ ಪ್ರೋಕ್ಷಣೆ ಮಾಡಬೇಕು. ಅಂದರೆ ನಾವು ಏನೇನು ಪೂಜೆಗೆ ಇಟ್ಕೊಂಡಿರ್ತೀವೋ ಅದಕ್ಕೆಲ್ಲದಕ್ಕೂ ಪ್ರೋಕ್ಷಣೆ ಮಾಡಿಕೊಂಡು ನಮ್ಮ ಮೇಲೂ ಕೂಡ ನಾವು ಪ್ರೋಕ್ಷಣೆ ಮಾಡ್ಕೋಬೇಕು. ಅಂದರೆ ನಾವು ತೊಗೊಂಡು ಬಂದಿರೋವಂಥ ಎಲ್ಲ ವಸ್ತುಗಳು ಶುದ್ಧವಾಗಿರುತ್ತೋ ಇಲ್ವೋ, ಹಾಗಾಗಿ ಅದನ್ನೆಲ್ಲ ಶುದ್ಧ ಮಾಡೋದಕ್ಕೋಸ್ಕರ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡ್ಕೋಬೇಕು. ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಅನಂತರ ಕಳಸದ ಒಳಗಡೆ 5 ವೀಳ್ಯದೆಲೆ ಆಗಲಿ ಅಥವಾ 1 ರೆಕ್ಕೆ ಮಾವಿನ ಎಲೆನಾಗಲಿ ಇಡಬೇಕಾಗತ್ತೆ. ಅನಂತರ ಅರಿಶಿನ, ಕುಂಕುಮದಿಂದ ಅಲಂಕಾರ ಮಾಡಿರುವಂಥ ತೆಂಗಿನಕಾಯನ್ನು ಕಳಸದ ಒಳಗಡೆ ಇಟ್ಟು ಮುಖವಾಡ ನಿಮ್ಮ ಮನೆಯಲ್ಲಿದ್ದರೆ ಲಕ್ಷ್ಮಿಯ ಮುಖವಾಡ ಅದನ್ನು ಕೂಡ ನೀವು ಹಾಕ್ಬೋದು ಅಲಂಕಾರ ಮಾಡಿ. ಅನಂತರ ಮಾಂಗಲ್ಯವನ್ನು ಹಾಕಬೇಕಾಗತ್ತೆ. ಈ ರೀತಿ ಚಿನ್ನದ ಮಾಂಗಲ್ಯ ಆಗಲಿ ಅಥವಾ ಬೇರೆ ಕರಿಮಣಿ ಏರಿಸಿರೋವಂಥ ಮಾಂಗಲ್ಯ ನಿಮ್ಮ ಮನೆಯಲ್ಲಿದ್ದರೆ ಮಾಂಗಲ್ಯವನ್ನು ಹಾಕಿ, ಇಲ್ಲದೇ ಇರೋರು ಒಂದು ಅರಿಶಿನದ ಕೊಂಬಿಗೆ 3 ಎಳೆಯ ದಾರವನ್ನು 3 ಗಂಟುಗಳನ್ನು ಹಾಕಿ ಕಟ್ಟಿ ಅದನ್ನೇ ನೀವು ಮಾಂಗಲ್ಯದ ರೂಪದಲ್ಲಿ ಕಳಸಕ್ಕೆ ಕಟ್ಬೋದು. ಅನಂತರ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಡವೆಗಳನ್ನು ಕೂಡ ನೀವು ಕಳಸಕ್ಕಾಕಿ ಅಲಂಕಾರವನ್ನು ಮಾಡ್ಬೋದು. ಸೀರೆ ಉಡಿಸೋದಾದರೆ ಸೀರೆ ಉಡಿಸ್ಬೋದು. ಬ್ಲೌಸ್ ಪೀಸ್ ಹಾಕೋದಾದರೆ ಬ್ಲೌಸ್ ಪೀಸನ್ನು ಕೂಡ ಕಾಯಿನ ಮೇಲೆ ಹಾಕ್ಬೋದು. ಅನಂತರ ಸುಗಂಧ ಭರಿತವಾದಂತಹ ಹೂಗಳಿಂದ ಅಲಂಕಾರವನ್ನು ಕಳಸಕ್ಕೆ ಮಾಡಬೇಕು. ಹಾಗೆ ಮಡ್ಲಕ್ಕಿ ಸಾಮಾನು ಇರುತ್ತಲ್ಲ ಅದನ್ನು ಕೂಡ ನೀವು ಆ ಕಳಸದ ತಟ್ಟೆಯ ಒಳಗಡೆ ಇಟ್ಕೋಬೋದು. ನಾನಿಲ್ಲಿ ಮಡ್ಲಕ್ಕಿಯ ಬದಲಾಗಿ ಸೀರೆ ಉಡಿಸಿಲ್ಲ, ಇವತ್ತು ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಪೂಜೆ. ಒಂದು ತಟ್ಟೆಯಲ್ಲಿ ದೇವ್ರಿಗೆ ತಂದಿರೋವಂತಹ ಸೀರೆಯನ್ನು ಇಟ್ಟು 1 ಡಜನ್ ಬಳೆಯನ್ನು ಇಡ್ತಾ ಇದ್ದೀನಿ. ಕೆಂಪು ಬಣ್ಣದ ಸೀರೆ ಹಾಗೆ ಹಸಿರು ಬಣ್ಣದ ಬಳೆಯನ್ನು ಇಟ್ಟಿದ್ದೀನಿ. ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ ಹಾಗೆ ಬಾಳೆಹಣ್ಣನ್ನು ಇಡಬೇಕು. ಇದು ತಾಂಬೂಲದ ಸಮಾನ. ಅನಂತರ 5 ಥರದ್ದಾಗಲಿ ಅಥವಾ 3 ಥರದ್ದಾಗಲಿ ಹಣ್ಣನ್ನು ಇಡಬೇಕಾಗತ್ತೆ. ಇನ್ನು ನೀವು ಲಕ್ಷ್ಮಿಗೆ ಮಡ್ಲಕ್ಕಿಯನ್ನು ಇಡ್ತೀರಾ ಅಂತಂದರೆ ಅದಕ್ಕೆ 1 ಸೇರಷ್ಟು ಅಕ್ಕಿಯನ್ನು ಹಾಕಿ, 1 ಬೆಲ್ಲದ ಅಚ್ಚು, 1 ಕೊಬ್ಬರಿ ಬಟ್ಲು, ಗೌರಿ ವಸ್ತುಗಳು ಸಿಗುತ್ತಲ್ಲ, ಬಾಚಣಿಗೆ, ಕಣ್ಕಪ್ಪು, ಅರಿಶಿನ, ಕುಂಕುಮ, ಬಳೆ ಬಿಚ್ಚೋಲೆ ಅದನ್ನು ಕೂಡ ಇಡ್ಬೋದು.
ಅದೆಲ್ಲದನ್ನು ಇದೇ ತಟ್ಟೆಯಲ್ಲಿ ಇಡ್ಬೋದು ಅಥವಾ ಸಪ್ರೇಟಾಗಿ ನೀವು ಇನ್ನೊಂದು ತಟ್ಟೆಯಲ್ಲಿ ಮಡಿಲಕ್ಕಿಯನ್ನು ಇಟ್ಟು ಕೂಡ ದೇವ್ರ ಮುಂದೆ ಇಡ್ಬೋದು. ನಾನಿಲ್ಲಿ ತುಂಬಾ ಸರಳವಾಗಿ ಪೂಜೆ ತೋರಿಸ್ತಾ ಇರೋದ್ರಿಂದ ಸೀರೆಯನ್ನು ತಟ್ಟೆಯಲ್ಲಿ ಇಟ್ಟಿದ್ದೀನಿ. ನೀವು ಬೇಕಿದ್ದರೆ ನಿಮಗೆ ಸೀರೆಯನ್ನು ದೇವ್ರಿಗೆ ಉಡಿಸ್ಬೇಕು ಅಂತ ಆಸೆ ಇದ್ದರೆ ದೇವ್ರಿಗೆ ಕಳಸಕ್ಕೇ ಉಡಿಸ್ಬೋದು. ಕಳಸ ಸ್ಥಾಪನೆ ಮಾಡುವಂಥ ಪದ್ಧತಿ ಇಲ್ಲದೇ ಇರೋರು ಕೂಡ ಇದೇ ರೀತಿ ತಟ್ಟೆಯಲ್ಲಿ ಸೀರೆಯನ್ನು, ಬಳೆಯನ್ನು ಹಾಗೆ ಹಣ್ಣುಗಳನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ಬೋದು. ನೋಡಿ, ನಾನು ಗೌರಿ ಸಾಮಾನು ಅಂತ ಹೇಳಿದ್ನಲ್ಲ, ಅದು ಇದು ಕನ್ನಡಿ, ಬಾಚಣಿಗೆ ಇದೆಲ್ಲ ಇರುತ್ತೆ, ಅರ್ಶಿಣದ ಕೊಂಬೆಲ್ಲ, ಅದನ್ನು ಕೂಡ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಹೂವನ್ನು ಕೂಡ ಇಡಬೇಕು. ಲಕ್ಷ್ಮಿಗೆ ಮಲ್ಲಿಗೆ ಹೂವು ತುಂಬಾ ಪ್ರೀತಿ, ಹಾಗಾಗಿ ಮಲ್ಲಿಗೆ ಹೂವನ್ನು ಕೂಡ ನಾನು ಸೀರೆ ಮಡ್ಲಕ್ಕಿ ಜೊತೆ ಇಟ್ಟಿದ್ದೀನಿ. ಇವಾಗ ಪೂಜೆಯನ್ನು ಆರಂಭ ಮಾಡೋಣ. ಎಲ್ಲ ಪೂಜೆ ಸಿದ್ಧತೆ ಆಗಿದೆ. ಪೂಜೆಗೆ ಮೊದಲು ನಾವು ಗಣಪತಿ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಗಣಪತಿಗೂ ಕೂಡ ಅರ್ಶಿನ, ಕುಂಕುಮ, ಅಕ್ಷತೆ, ಗಂಧ ಎಲ್ಲದೂ ಕೂಡ ಅರ್ಪಿಸಿ ಮತ್ತು ಹೂವನ್ನು ಇಟ್ಟು ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ಪಂಚೋಪಚಾರ ಪೂಜೆಯನ್ನು ನೆರವೇರಿಸಬೇಕು. ಯಾವುದೇ ಪೂಜೆಯಲ್ಲಾಗಲಿ ಗಣಪತಿ ಪೂಜೆ ಮಾಡದೆ ನಾವು ಯಾವುದೇ ಪೂಜೆಯನ್ನು ಮಾಡೋದಿಲ್ಲ. ಯಾಕಂದರೆ ಯಾವುದೇ ಒಂದು ವ್ರತ ಪೂಜೆ ನಿರ್ವಿಘ್ನವಾಗಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನೆರವೇರಬೇಕು ಅಂದರೆ ಗಣಪತಿ ಪೂಜೆ ಮಾಡೋದು ಬಹಳನೇ ಮುಖ್ಯ. ಹಾಗಾಗಿ ಗಣಪತಿ ಪೂಜೆಯನ್ನು ನೆರವೇರಿಸಿ ಗಣಪತಿಗೆ ಒಂದು ಬೆಲ್ಲ ಆಗಲಿ ಅಥವಾ ಏನಾದರೂ ನೈವೇದ್ಯವನ್ನು ಮಾಡಬೇಕು. ಗಣಪತಿ ವಿಗ್ರಹ ಇಲ್ಲದೆ ಇರೋರು ಏನು ಮಾಡಬೇಕು ಅಂತಂದರೆ ಅರ್ಶಿಣದಿಂದ ಆ ಗಣಪತಿಯನ್ನು ಮಾಡಿ ಅಥವಾ ಸಗಣಿಯಿಂದ ಆ ಗಣಪತಿಯನ್ನು ಮಾಡಿ ಇಟ್ಟು ಪೂಜೆ ಮಾಡ್ಬೋದು. ಅಥವಾ ಒಂದು ಪೂರ್ತಿ ಅಡಿಕೆ ಸಿಗುತ್ತೆ, ಗುಂಡಡಿಕೆ ಅಂತ ಕರಿತೀವಿ, ಆ ಅಡಿಕೆಯನ್ನು ಗಣಪತಿ ಅಂತ ಭಾವಿಸಿ ಅದನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಗಣಪತಿ ಪೂಜೆ ಆದ ನಂತರ ಕಳಸಕ್ಕೆ ಅರ್ಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಲಕ್ಷ್ಮಿಯನ್ನು ಆ ಕಳಸದಲ್ಲಿ ಆವಾಹನೆ ಮಾಡಿ ಕೂರಿಸ್ಬೇಕಾಗತ್ತೆ. ಅಂದರೆ ಇವತ್ತಿನ ದಿವಸ ನಾನು ಶ್ರದ್ಧಾಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ತಾಯಿ, ನೀನು ನಮ್ಮ ಮನೆಗೆ ಬಂದು ನೆಲೆಸಿ ನಾನು ಮಾಡುವಂಥ ಪೂಜೆಯನ್ನು ಸ್ವೀಕಾರ ಮಾಡು, ನಾನು ಕೊಡುವಂಥ ನೈವೇದ್ಯವನ್ನು ಸ್ವೀಕಾರ ಮಾಡು ಅಂತ ದೇವಿಯನ್ನು ಕೇಳಿಕೊಂಡು ಸಂಕಲ್ಪವನ್ನು ಮಾಡ್ತಾ ಈ ಒಂದು ಪೂಜೆಯನ್ನು ಆರಂಭ ಮಾಡಬೇಕು. ಧೂಪ ಆದ ನಂತರ ಅರ್ಚನೆಯನ್ನು ಮಾಡಬೇಕಾಗತ್ತೆ. ಲಕ್ಷ್ಮೀ ಪೂಜೆಯಲ್ಲಿ ಕುಂಕುಮಾರ್ಚನೆ ಬಹಳನೇ ವಿಶೇಷ. ನೋಡಿ, ಕುಂಕುಮಾರ್ಚನೆ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಅಂತಂದರೆ ಈ ರೀತಿ ವೀಳ್ಯದೆಲೆ ಮೇಲೆ ಒಂದು ನಿಂಬೆಹಣ್ಣನ್ನು ಇಟ್ಟು ನೀವು ಅರ್ಚನೆ ಮಾಡ್ಬೋದು. ಅಥವಾ ನಿಂಬೆಹಣ್ಣು ಇಲ್ಲ ಅಂತಂದರೆ ₹1 ನಾಣ್ಯವನ್ನು ಆ ವೀಳ್ಯದೆಲೆ ಮೇಲೆ ಇಟ್ಟು ವೀಳ್ಯದೆಲೆ ಮೇಲೆ ಮೊದಲು ಈ ಉಂಗುರದ ಬೆರಳಿನಿಂದ ಅರ್ಶಿಣವನ್ನು ಹಾಕಬೇಕು. ಅರ್ಶಿಣ ಹಾಕಿದ ನಂತರ ಉಂಗುರದ ಬೆರಳಿನಲ್ಲಿ ಒಂದೊಂದು ಚಿಟಿಕೆಯಷ್ಟು ಕುಂಕುಮವನ್ನು ಹಾಕ್ತಾ ನೀವು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಮನೇಲಿ ಏನಾದರೂ ವಿಗ್ರಹ ಇದ್ದರೆ ವಿಗ್ರಹಕ್ಕೇ ಅರ್ಚನೆ ಮಾಡಿ, ತುಂಬಾ ಒಳ್ಳೆಯದು. ಕಮಲದ ಹೂವು ಸಿಕ್ಕಿದ್ರೆ ಕಮಲದ ಹೂವಿನ ಮೇಲೆ ಲಕ್ಷ್ಮೀ ವಿಗ್ರಹವನ್ನು ಇಟ್ಟು ಅದಕ್ಕೆ ನೀವು ಅರ್ಚನೆ ಮಾಡಿದ್ರೆ ಬಹಳನೇ ವಿಶೇಷ. ಈ ರೀತಿ ಅರ್ಚನೆ ಮಾಡಿರುವಂಥ ಕುಂಕುಮ ತುಂಬಾ ಶಕ್ತಿಯುತವಾದಂಥದ್ದು. ಇದನ್ನು ನೀವು ಧರಿಸ್ಕೊಂಡು ಎಲ್ಲಾದರೂ ಹೊರಗಡೆ ಕೆಲಸಕ್ಕೆ ಹೋಗುವಾಗ ಹೋಗ್ಬೋದು. ಹಾಗೆ ಮುತ್ತೈದೆಯರನ್ನ ಮನೆಗೆ ಕರಿತಿರಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿವಸ, ಆವತ್ತಿನ ದಿವಸ ಅವ್ರಿಗೂ ಕೂಡ ಈ ಕುಂಕುಮವನ್ನು ಕೊಡ್ಬೋದು. ಹಾಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಹಾಗೆ ಗಣಪತಿ ವಿಗ್ರಹ ಎಲ್ಲ ಇದ್ದರೆ ನೀವು ಆವತ್ತಿನ ದಿವಸ ಅಭಿಷೇಕವನ್ನು ಕೂಡ ನೆರವೇರಿಸ್ಬೋದು. ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಅನಂತರ ನೀವು ಅರ್ಚನೆಗೆ ಅಂತ ಆ ವಿಗ್ರಹವನ್ನು ತೆಗೆದುಕೊಂಡ್ರೆ ಬಹಳನೇ ಶ್ರೇಷ್ಠ. ಲಕ್ಷ್ಮಿಯ ಅಷ್ಟೋತ್ತರದ ಪುಸ್ತಕ ಇದ್ದರೆ ಹೇಳಿಕೊಂಡು ನೀವು ಅರ್ಚನೆ ಮಾಡಿ, ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೂಡ ಅರ್ಚನೆಯನ್ನು ಮಾಡ್ಬೋದು. ಹಾಗೆ ಸರಳವಾಗಿ ನೀವು ಪೂಜೆ ಮಾಡಿದ್ರೂ ಕೂಡ ವ್ರತದ ದಾರವನ್ನು ತಯಾರು ಮಾಡಿ ವ್ರತದ ದಾರಕ್ಕೂ ಕೂಡ ಪೂಜೆಯನ್ನು ಮಾಡಿ ಅನಂತರ ನೀವು ಮಹಾಮಂಗಳಾರತಿ ಆಗೋದಕ್ಕಿಂತ ಮುಂಚೆ ಕೈಗೆ ಕಂಕಣವನ್ನು ಅಥವಾ ವ್ರತದ ದಾರವನ್ನು ಕಟ್ಟಿಕೊಂಡು ಅನಂತರ ನೀವು ಪೂಜೆಯನ್ನು ಮಾಡ್ಬೋದು. 12 ಎಳೆ 12 ಗಂಟುಗಳನ್ನು ಹಾಕಿರುವಂಥ ವ್ರತದ ದಾರವನ್ನು ತಯಾರು ಮಾಡ್ಕೋಬೇಕು. ಇದು ವರಮಹಾಲಕ್ಷ್ಮಿ ವ್ರತದ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. 12 ಗಂಟು 12 ಎಳೆ ದಾರವನ್ನು ತಗೋಬೇಕಾಗತ್ತೆ ಅಂತ. ಕೆಲವರು 9 ಎಳೆ 9 ಗಂಟನ್ನು ಹಾಕ್ತಾರೆ. ಆ ರೀತಿ ಕೂಡ ನೀವು ಮಾಡಿ ವ್ರತದ ದಾರವನ್ನು ತಯಾರು ಮಾಡ್ಕೊಬೋದು. ಇವಾಗ ಅರ್ಚನೆ ಎಲ್ಲ ಆದ ನಂತರ ಮತ್ತೊಂದು ಸಲ ಧೂಪವನ್ನು ಮಾಡಬೇಕು. ಧೂಪ ಆದ ನಂತರ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯಕ್ಕೆ ಏನು ಮಾಡಬೇಕು ಅಂತಂದರೆ ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಅಥವಾ ನೀವು ಸಿಹಿ ಏನಾದರೂ ನೈವೇದ್ಯ ಮಾಡ್ಬೋದು. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಬ್ಬಟ್ಟನ್ನು ನೈವೇದ್ಯ ಮಾಡ್ತಾರೆ. ಬೇಳೆ ಮತ್ತು ಬೆಲ್ಲದಿಂದ ಮಾಡಿರೋವಂಥ ನೈವೇದ್ಯ ಅಂದರೆ ಅಮ್ಮನವ್ರಿಗೆ ಬಹಳನೇ ಪ್ರೀತಿ ಅಂತ ಹೇಳಿ. ನಿಮಗೆ ಒಬ್ಬಟ್ಟು ಮಾಡೋದಕ್ಕಾಗಿಲ್ಲ ಅಂತಂದರೆ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡ್ಬೋದು. ಪಾಯಸ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು, ಮೊಸರನ್ನ ಮಾಡ್ಬೋದು, ಪಾನಕ ಮಾಡ್ಬೋದು, ಕೋಸಂಬರಿ ಮಾಡ್ಬೋದು. ಬರೀ ಅಷ್ಟು ಬೇಗ ನಮಗೆ ನೈವೇದ್ಯ ಮಾಡೋದಕ್ಕಾಗಲಿ ಅಂದರೆ ಕೇವಲ ಹೂರಣವನ್ನು ಇಟ್ಟು ನೀವು ನೈವೇದ್ಯ ಮಾಡ್ಬೋದು. ಕೇಸರಿ ಭಾತನ್ನು ನೈವೇದ್ಯ ಮಾಡ್ಬೋದು. ಈ ರೀತಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅವತ್ತಿನ ದಿವಸ ಮಾಡಿಟ್ಟು ನೈವೇದ್ಯ ಮಾಡಿ ಹಾಗೆ ಮಡ್ಲಕ್ಕಿನೂ ಕೂಡ ಅಮ್ಮನವ್ರಿಗೆ ತೋರಿಸಿ ಸ್ವೀಕರಿಸಮ್ಮ ಅಂತ ಕೇಳಿಕೊಂಡು ನೀವು ಮಹಾಮಂಗಳಾರತಿಯನ್ನು ಮಾಡಬೇಕಾಗತ್ತೆ. ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಿ
ಮಹಾಮಂಗಳಾರತಿ ಆದ ನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನೇನು ವರಗಳಿದೆಯೋ ಅದನ್ನೆಲ್ಲದೂ ಕೂಡ ಕೇಳ್ಕೊಳ್ಳಿ ಅಮ್ಮನವ್ರ ಹತ್ರ. ನಿಮಗೆ ಏನೆಲ್ಲ ಸಮಸ್ಯೆ ಇದೆಯೋ ಅದನ್ನೆಲ್ಲ ಸಮಸ್ಯೆಗಳನ್ನು ಅಮ್ಮನವ್ರ ಹತ್ರ ಹೇಳ್ಕೊಂಡು ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡು ತಾಯಿ ಅಂತ ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು 3 ಸಲ ಪ್ರದಕ್ಷಿಣೆಯನ್ನು ಹಾಕಿ ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಇಟ್ಕೊಂಡಿರ್ತೀರ ಅದನ್ನು ಅಮ್ಮನವರ ಫೋಟೋಗಾಗಲಿ ಅಥವಾ ಕಳ್ಸಕ್ಕಾಗಲಿ ಅರ್ಪಿಸ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ವ್ರತದ ದಾರ ಏನಿದೆ ಅದನ್ನು ಈ ಮಹಾಮಂಗಳಾರತಿ ಮಾಡೋದಕ್ಕೆ ಮುಂಚೆ ನಿಮ್ಮ ಯಜಮಾನ್ರ ಕೈಲಾಗಲಿ ಅಥವಾ ಮುತ್ತೈದೆಯರ ಕೈಲಾಗಲಿ ಕೈಯಲ್ಲಿ ಕಟ್ಸ್ಕೊಬೇಕು. ಇನ್ನು ಪೂಜೆ ಎಲ್ಲ ಆದ ನಂತರ ಅಮ್ಮನವ್ರನ್ನ ತುಂಬ ಹೊಗಳಿ ನಾವು ಅರ್ಚನೆ ಎಲ್ಲ ಮಾಡಿರ್ತೀವಿ. ಹಾಗಾಗಿ ಅಮ್ಮನವ್ರಿಗೆ ದೃಷ್ಟಿಯಾಗಿರುತ್ತೆ. ಕೆಂಪು ನೀರಿನ ಆರತಿಯನ್ನು ಮಾಡಬೇಕು. ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಒಂದು ಹೂವನ್ನು ಇಟ್ಕೊಂಡು 2 ತುಪ್ಪದ ದೀಪವನ್ನು ಹಚ್ಕೊಂಡು ಅಮ್ಮನವ್ರಿಗೆ ದೃಷ್ಟಿ ಆರತಿಯನ್ನು ಮಾಡಬೇಕು. ಆರತಿ ಮಾಡುವಾಗ ಲಕ್ಷ್ಮಿಯ ಹಾಡುಗಳನ್ನು ಹೇಳಿಕೊಂಡು ಆರತಿ ಹಾಡುಗಳನ್ನು ನೀವು ಈ ಒಂದು ಆರತಿಯನ್ನು ಮಾಡಿ ಅನಂತರ 3 ಸಲ ಮೇಲಿಂದ ಕೆಳಗಡೆ ನೀವಾಳಿಸಿ ಆ ದೃಷ್ಟಿ ನೀರನ್ನು ಒಂದು ಹೂವಿನಲ್ಲಿ ಹದ್ಕೊಂಡು ಪ್ರೋಕ್ಷಣೆ ಮಾಡಿ ಕಳಸಕ್ಕೆ ಹಾಗೆ ಫೋಟೋಗೆ ಮತ್ತು ಗಣಪತಿಗೂ ಕೂಡ ಪ್ರೋಕ್ಷಣೆ ಮಾಡಿ. ನೀವು ಬೆಳಗ್ಗೆನೇ ಬೇಗ ಪೂಜೆ ಮಾಡಿದರೆ ಕೆಂಪಾರತಿನ 2 ಸಲ ಮಾಡಿ. ಬೆಳಗ್ಗೆ ಪೂಜೆ ಆದ ನಂತರ 1 ಸಲ ಕೆಂಪಾರತಿ ಮಾಡಿ. ಸಂಜೆ ಮುತ್ತೈದೆಯರೆಲ್ಲ ಮನೆಗೆ ಬಂದು ಅರಿಶಿನ ಕುಂಕುಮ ತೊಗೊಂಡೋಗ್ತಾರಲ್ಲ ಅದಾದಮೇಲೆ ಮತ್ತೊಂದು ಸಲ ಆರತಿಯನ್ನು ಮಾಡಿ ನೀವು ವಿಸರ್ಜನೆಯನ್ನು ಮಾಡುವಂಥ ಸಮಯ ವಿಸರ್ಜನೆ ಮಾಡ್ಕೋಬೋದು. ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವುದೇ ಶುಭ ಮುಹೂರ್ತವನ್ನು ನೀವು ನೋಡೋ ಹಾಗಿಲ್ಲ. ಆ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಬೆಳಗ್ಗೆ 6 ಗಂಟೆಗೂ ಮುಂಚೆನೇ ನೀವು ಪೂಜೆ ಮುಗಿಸಿದ್ರೆ ಬಹಳನೇ ಶ್ರೇಷ್ಠ. ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿಯೂ ಕೂಡ ಪೂಜೆ ಮಾಡ್ಬೋದು. ಆ ಸಮಯದಲ್ಲಿ ಮುತ್ತೈದೆಯರೆಲ್ಲ ಬರೋದ್ರಿಂದ ಆದಷ್ಟು ಬೇಗನೆ ನೀವು ಪೂಜೆ ಮುಗಿಸ್ಕೋಬೇಕಾಗತ್ತೆ. ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಮುಂಬರೋಂಥ ವಿಡಿಯೋಗಳಲ್ಲಿ. ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗೆ ವಿಸರ್ಜನೆಯನ್ನು ಹೇಗೆ ಮಾಡಬೇಕು ಅಂತಲೂ ಕೂಡ ಮುಂಬರೋವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಲಕ್ಷ್ಮಿಗೆ ಇಟ್ಟಿರುವಂಥ ಸೀರೆಯನ್ನು ನೀವೇ ಉಪಯೋಗಿಸಿದ್ರೆ ಬಹಳನೇ ಒಳ್ಳೆಯದು. ಅಥವಾ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಅಥವಾ ಮುತ್ತೈದರಿಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಕೊಡ್ಬೋದು. ಮಡಿಲಕ್ಕಿಯನ್ನು ಕೂಡ ನೀವೇ ಬಳಸ್ಕೊಂಡ್ರೆ ಉತ್ತಮ. ಅಥವಾ ದೇವಿ ದೇವಸ್ಥಾನಕ್ಕೆ ಕೊಡ್ಬೋದು. ಅಥವಾ ಯಾರಿಗಾದರೂ ಅದರ ಅಗತ್ಯ ಇರೋರಿಗೆ ಕೂಡ ನೀವು ಮುತ್ತೈದರಿಗೆ ಆ ಮಡಿಲಕ್ಕಿಯನ್ನು ಮನೆಗೆ ಬಂದವ್ರಿಗೆ ಕೊಡ್ಬೋದು. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂದು 5 ಜನ ಆಗಲಿ 3 ಜನ ಆಗಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸ್ಬೇಕು ಯಥಾಶಕ್ತಿಯ ಅನುಸಾರವಾಗಿ. ನೋಡಿದ್ರಲ್ವಾ, ತುಂಬಾ ಸರಳವಾಗಿ ಯಾವ ರೀತಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.